ಇಂದು ನಾಡಿನೆಲ್ಲೆಡೆ ಅಕ್ಷಯ ತೃತೀಯದ ಸಂಭ್ರಮ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಬೇಕೆಂಬ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಹೀಗಾಗಿ ಚಿನ್ನದ ಮಳಿಗೆಗಳಿಗೆ ಗ್ರಾಹಕರು ಲಗ್ಗೆ ಇಟ್ಟಿದ್ದಾರೆ. ಇವತ್ತು ಅಕ್ಷಯ ತೃತೀಯದ ಶುಭ ದಿನ. ಚಿನ್ನ ಖರೀದಿಸಿದ್ರೆ ಶುಭವಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಚಿನ್ನ ಖರೀದಿಸಲು ಈ ದಿನಕ್ಕಾಗಿ ಕಾಯ್ತಾರೆ. ಆದ್ರೆ ಬಂಗಾರ ಬಡವರ ಮಧ್ಯಮ ವರ್ಗದವರ ಕೈಗೆ ಎಟಕುತ್ತಿಲ್ಲ. ಬಂಗಾರ ಮುಟ್ಟಂಗಿಲ್ಲ ಕೊಳ್ಳಂಗಿಲ್ಲ ಎನ್ನುವಂತಾಗಿದೆ. ಚಿನ್ನವಂತೂ 66,000 ಗಡಿ ದಾಟಿದೆ. ಹಾಗೆಯೇ ಬೆಳ್ಳಿ ಬೆಲೆ ಕೂಡ ಕೆಜಿಗೆ 84,000 ಗಡಿ ದಾಟಿದೆ. ಆದ್ರೂ ಜನ ಚಿನ್ನ ಕೊಳ್ಳಲು ಈ ದಿನ ಇಷ್ಟಪಡ್ತಾರೆ. ಅಕ್ಷಯ ತೃತೀಯ ಪ್ರಯುಕ್ತ ಬೆಂಗಳೂರಿನ ಬಹುತೇಕ ಚಿನ್ನದಂಗಡಿಗಳಲ್ಲಿಯೂ ವಿಶೇಷ ಆಫರ್ಗಳನ್ನ ನೀಡಿದ್ವು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 50,000ಕ್ಕಿಂತ ಮೇಲ್ಪಟ್ಟ ಚಿನ್ನದ ಖರೀದಿಗೆ ಚಿಕ್ಕದಾದ ಬೆಳ್ಳಿ ಬಾಲರಾಮನ ಮೂರ್ತಿಯ ಆಫರ್ ನೀಡಲಾಗಿತ್ತು. 1.5 ಲಕ್ಷ ಮೇಲ್ಪಟ್ಟ ಚಿನ್ನ ಖರೀದಿಗೆ ದೊಡ್ಡ ಬೆಳ್ಳಿ ಬಾಲರಾಮನ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಾಯಿತು. ನಮ್ಮ ಗ್ರಾಹಕರಿಗೆ 50,000 ಮೇಲ್ಪಟ್ಟ ಖರೀದಿಗೆ ಅಯೋಧ್ಯ ಬಾಲರಾಮನ ಮಂದಿರದಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಬೆಳ್ಳಿ ವಿಗ್ರಹಗಳನ್ನು ನಮ್ಮ ಗ್ರಾಹಕರಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಅಕ್ಷಯ ತೃತೀಯ ಕಾರಣ ಪ್ರೀ ಬುಕಿಂಗ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಈ ದಿನ ಚಿನ್ನ ಬೆಳ್ಳಿ ಖರೀದಿಸಿದ್ರೆ ಸಂಪತ್ತು ದ್ವಿಗುಣಗೊಳ್ಳುತ್ತದೆ ಎಂಬ ನಂಬಿಕೆ ಕಾರಣ ಅನೇಕರು ಗೋಲ್ಡ್ ಖರೀದಿಸಿ ಸಂಭ್ರಮಿಸಿದ್ರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ರಿಸಲ್ಟ್ ಏನೋ ಬಂತು. ಪಾಸ್ ಆದ ವಿದ್ಯಾರ್ಥಿಗಳು ಸಂಭ್ರಮದಲ್ಲಿ ತೇಲಿದ್ರು. ಇತ್ತ ಫೇಲ್ ಆದವರು ಮರು ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದಾರೆ. ಆದ್ರೆ ಈ ಮಧ್ಯೆ ಶಿಕ್ಷಣ ಇಲಾಖೆ ಒಂದು ಎಡವಟ್ಟು ಮಾಡಿದೆ. ಅದರ ವಿರುದ್ಧ ಪೋಷಕರು ರೊಚ್ಚಿಗೆದ್ದಿದ್ದಾರೆ. ಶೇಕಡ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟರೂ ಕಡಿಮೆ ಫಲಿತಾಂಶ. ಕಳೆದ ವರ್ಷಕ್ಕಿಂತ ಈ ಬಾರಿ ಶೇಕಡ 10% ಫಲಿತಾಂಶ ಕುಸಿತ. ಎಸ್ಎಸ್ಎಲ್ಸಿ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ. ಶೇಕಡ 73.4 ಮಂದಿ ತೇರ್ಗಡೆಯಾಗಿದ್ದಾರೆ. ಆದರೆ ಕಳೆದ ವರ್ಷದ ಫಲಿತಾಂಶಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ 10% ಕಡಿಮೆ ಫಲಿತಾಂಶ ದಾಖಲಾಗಿದೆ. ಈ ವರ್ಷ ಶೇಕಡ 20% ಗ್ರೇಸ್ ಮಾರ್ಕ್ಸ್ ನೀಡಿದ ಹೊರತಾಗಿಯೂ ಕಡಿಮೆ ರಿಸಲ್ಟ್ ಬಂದಿರೋದು ಅಚ್ಚರಿಗೆ ಕಾರಣವಾಗಿದೆ. ಜೊತೆಗೆ ತೇರ್ಗಡೆಗೆ ಕನಿಷ್ಠ ಅಂಕ 35ರಿಂದ 25ಕ್ಕೆ ಶಿಕ್ಷಣ ಇಲಾಖೆ ಇಳಿಸಿರೋದು ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದುವರೆಗೆ ಶೇಕಡ 10ರಷ್ಟಿದ್ದ ಗ್ರೇಸ್ ಅಂಕದ ಪ್ರಮಾಣವನ್ನು ಶೇಕಡ 20ಕ್ಕೆ ಹೆಚ್ಚಿಸಲಾಗಿದೆ. ಇದರ ಪರಿಣಾಮ ಬರೋಬ್ಬರಿ 1.23 ಲಕ್ಷ ವಿದ್ಯಾರ್ಥಿಗಳು ಗ್ರೇಸ್ ಅಂಕದಿಂದಲೇ ಪಾಸ್ ಆಗೋದ್ರಿಂದ ಒಟ್ಟಾರೆ ಫಲಿತಾಂಶ ಶೇಕಡ 73.40ರಷ್ಟು ದಾಖಲಾಗಿದೆ. ಇದು ಒಂದು ಹೊಸದಾಗಿ ಈಗ ಒಂದು ಇನೋವೇಷನ್ ನಾವು ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಇದು ಎಲ್ಲ ರಿಸಲ್ಟ್ ಸ್ವಲ್ಪ ಕುಸಿದಿದೆ. ಮಕ್ಕಳಿಗೆ ಈಗ ಅಸಹ್ಯ ಆಗಬಾರ್ದು, ಇಲ್ಲ ತುಂಬ ಕಡಿಮೆ ಆಗಿ ಹೋಯ್ತಲ್ಲ, ಆ ದೃಷ್ಟಿಯಿಂದ ನಾವು ಇದನ್ನು ರೀನಾರ್ಮಲೈಸೇಷನ್ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ. ಈ ವರ್ಷಕ್ಕೆ ಮಾತ್ರ ನಾವು ಮಾಡಿರೋದು. ನೆಕ್ಸ್ಟ್ ಇಯರ್ ಇಂದ ಮತ್ತೆ ಈಗ ನಾವು 10%ಗೆ ವಾಪಸ್ ಹೋಗ್ಬಿಡ್ತೀವಿ. ಈ ಬಾರಿ ಏಕಾಏಕಿ 20% ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ಎಷ್ಟೆಲ್ಲ ಸರ್ಕಸ್ ಮಾಡಿದ್ರೂ ಈ ಬಾರಿ ಕಳೆದ ಬಾರಿಗಿಂತ ಫಲಿತಾಂಶ ಕುಸಿದಿದೆ ಅಂತ ಪೋಷಕರು ಕಿಡಿಕಾರ್ತಿದ್ದಾರೆ. ಒಂದು ಕಡೆ ಇವರು ತಂತ್ರಜ್ಞಾನವನ್ನು ಬಳಸಿ ಪರೀಕ್ಷಾ ನಕಲುಗಳನ್ನು ತಡೆಯಲು ಪಾರದರ್ಶಕವಾಗಿ ನಾವು ಪರೀಕ್ಷೆಗಳನ್ನು ನಡೆಸಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇವರೇ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಹೆಚ್ಚುವರಿ ಕೃಪಾಂಕ ನೀಡಿ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಈ ರೀತಿ ಪ್ರಮೋಟ್ ಮಾಡಿದ ಮಕ್ಕಳು ನಾಳೆ PU ಕಾಲೇಜ್ಗಳಲ್ಲಿ ಏನನ್ನು ಕಲಿತಾರೆ ಅನ್ನೋದಕ್ಕೆ ಇಲಾಖೆಯೇ ಉತ್ತರ ಕೊಡಬೇಕು. ಒಟ್ನಲ್ಲಿ 2 ಸಲ ಪರೀಕ್ಷೆ ಬರೆಯೋ ಅವಕಾಶವಿದ್ರೂ ಗ್ರೇಸ್ ಮಾರ್ಕ್ಸ್ ನೀಡಿದ್ದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ಧ್ರುವರಾಜ್, ರಿಪಬ್ಲಿಕ್ ನ್ಯೂಸ್.